ನೆಕ್ಸ್ಟ್ ನಾವು ಜನರಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕ್ಯಾಲ್ಕುಲೇಟ್ ಮಾಡಬೇಕು. ನಾವು ಜನರಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಯಾವಾಗ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ ಸ್ಟಾಕ್ ರಿಸರ್ವ್ ಇದ್ದಾಗ, ಸ್ಟಾಕ್ ರಿಸರ್ವ್ ಅಂದ್ರೆ ಓಪನಿಂಗ್ ಸ್ಟಾಕ್ ಮತ್ತೆ ಕ್ಲೋಸಿಂಗ್ ಸ್ಟಾಕ್ ಅಲ್ಲಿ ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್ ಇದ್ದಾಗ ಮಾತ್ರ ಜನರಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡ್ತೀವಿ. ಸೊ ಇಲ್ಲಿ ಜನರಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಸ್ಟಾಕ್ ರಿಸರ್ವ್ ಮಾತ್ರ ತಗೊಳ್ತೀವಿ. ಯಾಕೆ ಅಂತ ಹೇಳಿದ್ರೆ ನಾವಿಲ್ಲಿ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಎರಡೂ ಒಟ್ಟಿಗೆ ಕ್ಯಾಲ್ಕುಲೇಟ್ ಮಾಡಿರೋದ್ರಿಂದ ಜನರಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಅಷ್ಟು ಮಾತ್ರ ತಗೊಳ್ತೀವಿ. ಬರೀ ನಮಗೆ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಕೌಂಟ್ ಹೇಳಿದ್ರೆ ಬರೀ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಕೌಂಟ್ ಮಾತ್ರ ಮಾಡಿ ಈ ಜನರಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಇದೆಲ್ಲ ತಗೊಳ್ತಾ ಇದ್ವಿ, ಅಲೋಕೇಟ್ ಮಾಡಿದೆ. ಬಟ್ ಇಲ್ಲಿ ನಮಗೆ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಹೇಳಿರೋದ್ರಿಂದ ಜನರಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ತಗೊಳ್ತೀವಿ. ಜನರಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ನಾವು ಫಸ್ಟ್ ಏನ್ ಮಾಡಬೇಕು, ನೆಟ್ ಪ್ರಾಫಿಟ್ ಬ್ರಾಟ್ ಡೌನ್ ಮಾಡಬೇಕು. ಡಿಪಾರ್ಟ್ಮೆಂಟ್ ಎಕ್ಸ್ ಮತ್ತೆ ಡಿಪಾರ್ಟ್ಮೆಂಟ್ ವೈ ನೋಡಿ, ಇಲ್ಲಿ ನಮಗೆ ಡಿಪಾರ್ಟ್ಮೆಂಟ್ ಕ್ಯಾಲ್ಕುಲೇಟ್ ಮಾಡಿದಲ್ಲಿ 5,35,000 9,52,000 ಬಂದಿದೆ. ಸೊ ಅಲ್ಲಿ ಡಿಪಾರ್ಟ್ಮೆಂಟ್ ಎಕ್ಸ್ 5,35,000, ಡಿಪಾರ್ಟ್ಮೆಂಟ್ ವೈದು 9,52,500. ಅದೇ ತರ ಅನ್ರಿಯಲೈಸ್ ಪ್ರಾಫಿಟ್ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದೀವಿ. ಅನ್ರಿಯಲೈಸ್ ಪ್ರಾಫಿಟ್ ಯಾವುದು ಅಪೋಸಿಟ್ ಬರುತ್ತೆ, ಓಪನಿಂಗ್ ಸ್ಟಾಕಿಗೆ ಕ್ರೆಡಿಟ್ ಸೈಡ್ ಬರುತ್ತೆ, ಕ್ಲೋಸಿಂಗ್ ಸ್ಟಾಕಿಗೆ ಡೆಬಿಟ್ ಸೈಡ್ ಬರುತ್ತೆ. ನೋಡಿ, ಓಪನಿಂಗ್ ಸ್ಟಾಕ್ 6,000 ಇದೆ, 8,250 ಇದೆ. ಸೊ ಡಿಪಾರ್ಟ್ಮೆಂಟ್ ಎಕ್ಸ್ 6,000, ಡಿಪಾರ್ಟ್ಮೆಂಟ್ ವೈದು 8,250. ಅದೇ ತರ ಕ್ಲೋಸಿಂಗ್ ಸ್ಟಾಕ್ ರಿಸರ್ವ್ ಆನ್ ಕ್ಲೋಸಿಂಗ್ ಸ್ಟಾಕ್ ಡಿಪಾರ್ಟ್ಮೆಂಟ್ ಎಕ್ಸ್ ಅಂಡ್ ಡಿಪಾರ್ಟ್ಮೆಂಟ್ ವೈ ನೋಡಿ, ಕ್ಲೋಸಿಂಗ್ ಸ್ಟಾಕ್ 24,000 ಇದೆ, 49,500 ಇದೆ ಕ್ಯಾಲ್ಕುಲೇಟ್ ಮಾಡ್ಕೊಂಡಿರೋದು. ಅದನ್ನೇ ತಗೊಳ್ತೀವಿ, 24,000, 49,000. ಸೊ ಬ್ಯಾಲೆನ್ಸ್ ಮಾಡ್ತೀವಿ ನಾವು. ಇದನ್ನ ಬ್ಯಾಲೆನ್ಸ್ ಮಾಡಿದಾಗ ನಮಗೆ 15,01,750 ಬಂದಿದೆ. ಸೊ ಅದು ಈ ಕಡೆ ಜಾಸ್ತಿ ಇರೋದು, ಕ್ರೆಡಿಟ್ ಸೈಡ್ ಜಾಸ್ತಿ ಇರೋದ್ರಿಂದ ನಮಗೆ ನೆಟ್ ಪ್ರಾಫಿಟ್ ಬಂದಿದೆ. ಈ ನೆಟ್ ಪ್ರಾಫಿಟ್ ನ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಹೇಳಿದ್ರೆ ಬ್ಯಾಲೆನ್ಸ್ ಶೀಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ನಮಗೆ ಬ್ಯಾಲೆನ್ಸ್ ಶೀಟಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ 14,28,250 ಬಂದಿದೆ. ನೆಕ್ಸ್ಟ್ ಏನ್ ಮಾಡ್ತೀವಿ, ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಮಾಡ್ತೀವಿ. ಎರಡು ಡಿಪಾರ್ಟ್ಮೆಂಟ್ ಒಟ್ಟಿಗೆ ಸೇರಿಸಿ ಬ್ಯಾಲೆನ್ಸ್ ಶೀಟ್ ಮಾಡ್ತಾ ಇರೋಂಥದ್ದು. ಸೊ ಫಸ್ಟ್ ಇಲ್ಲಿ ನಾವು ನಮಗೆ ಟ್ರಯಲ್ ಬ್ಯಾಲೆನ್ಸ್ ಅಲ್ಲೇ ಕೊಟ್ಟಿದ್ದಾರೆ. ಕ್ರೆಡಿಟರ್ಸ್ ಏನು ಅಡ್ಜಸ್ಟ್ಮೆಂಟ್ ಏನಿಲ್ಲ, ಡಿಸ್ಕೌಂಟ್ ಆನ್ ಕ್ರೆಡಿಟರ್ಸ್ ಏನಿಲ್ಲ, 1 lakh ತಗೊಂಡಿದೀವಿ. ಅದಾದ್ಮೇಲೆ ಕ್ಯಾಪಿಟಲ್ ನಮಗೆ 7 lakh ಕೊಟ್ಟಿದ್ದಾರೆ. ಸೊ ಕ್ಯಾಪಿಟಲ್ 7 lakh ಕೊಟ್ಟಿರೋದ್ರಿಂದ ನೆಟ್ ಪ್ರಾಫಿಟ್ ಆಡ್ ಮಾಡ್ಕೊಳ್ತೀವಿ. ನೆಟ್ ಪ್ರಾಫಿಟ್ ನೋಡಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡಿದೀವಿ. ನೆಟ್ ಲಾಸ್ ಇದ್ದಿದ್ರೆ ಡಿಡಕ್ಟ್ ಮಾಡ್ತಿದ್ವಿ. ನೆಟ್ ಪ್ರಾಫಿಟ್ ಎಷ್ಟು 14,28,250. ಆ ನೆಟ್ ಪ್ರಾಫಿಟ್ ನ ಆಡ್ ಮಾಡ್ಕೊಳ್ತಿದೀವಿ. ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಡ್ರಾಯಿಂಗ್ಸ್ ಇದ್ರೆ ಲೆಸ್ ಮಾಡ್ಕೊಳ್ತೀವಿ. ಸೊ ಬ್ಯಾಲೆನ್ಸ್ ಶೀಟ್ ಇಷ್ಟೇ ಇರುವಂತದ್ದು ಲಯಬಿಲಿಟಿ ಸೈಡ್. ನೆಕ್ಸ್ಟ್ ಅಸೆಟ್ ಸೈಡ್ ಅಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ಇದೆ, 2,80,000 ಇದೆ. ಕ್ಯಾಶ್ ಅಟ್ ಬ್ಯಾಂಕ್ 9,25,000 ಇದೆ. ಡೆಟಾಸ್ ಏನು ಅಡ್ಜಸ್ಟ್ಮೆಂಟ್ ಇಲ್ಲ, ಆಸ್ ಇಟ್ ಈಸ್ 2 lakh ತಗೊಂಡಿದ್ದೀರಾ. ಇಲ್ಲಿ ಕ್ಲೋಸಿಂಗ್ ಸ್ಟಾಕ್ ಬರಬೇಕಾದ್ರೆ ನೋಡಿ, ನೀವು ಕ್ಲೋಸಿಂಗ್ ಸ್ಟಾಕ್ ನಮಗೆ ಡಿಪಾರ್ಟ್ಮೆಂಟ್ ಎಕ್ಸ್ ಡಿಪಾರ್ಟ್ಮೆಂಟ್ ವೈ ಕ್ವೆಶನ್ ಅಲ್ಲಿ ನಾವು ಮಾಡಿದೀವಿ. 1,30,000 ಕೊಟ್ಟಿದ್ರೆ 2,60,000 ಕೊಟ್ಟಿದ್ದಾರೆ. ಸೊ ಟೋಟಲ್ ತೆಗಿತೀವಿ 3,90,000. ಸೊ ಇಲ್ಲಿ ಬರ್ಬೇಕಾದ್ರೆ ನೀವು ಒಂದು ನೆನ್ಪಿಟ್ಕೊಳ್ಳಿ, ಯೂಶುವಲಿ ನಾವೇನ್ ಮಾಡ್ತಾ ಇದ್ವಿ, ಅನ್ರಿಯಲೈಸ್ ಪ್ರಾಫಿಟ್ ನ ಡಿಡಕ್ಟ್ ಮಾಡ್ತಾ ಇದ್ವಿ. ಯಾವ್ದ್ರದ್ದು ಕ್ಲೋಸಿಂಗ್ ಸ್ಟಾಕ್ ಅನ್ರಿಯಲೈಸ್ ಪ್ರಾಫಿಟ್ ಮಾತ್ರ ಕ್ಯಾಲ್ಕುಲೇಟ್ ಡಿಡಕ್ಟ್ ಮಾಡ್ತಾ ಇದ್ವಿ. ಬಟ್ ನಮ್ಗೆ ಇಲ್ಲಿ ಅನ್ರಿಯಲೈಸ್ ಪ್ರಾಫಿಟ್ ಕ್ಲೋಸಿಂಗ್ ಸ್ಟಾಕಿಗೂ ಇದೆ, ಓಪನಿಂಗ್ ಸ್ಟಾಕಿಗೂ ಇದೆ. ನಮ್ಗೆ ಎರಡರದ್ದು ಕೊಟ್ಟಿರ್ಲಿಲ್ಲ ಇಲ್ಲಿ ತನಕ ಪ್ರಾಬ್ಲಮ್ ಅಲ್ಲಿ. ಅದನ್ನ ಕರೆಕ್ಟ್ ಆಗಿ ನೋಡ್ಕೋಬೇಕು. ನಮ್ಗೆ ಇಲ್ಲಿ ತನಕ ಕ್ಲೋಸಿಂಗ್ ಸ್ಟಾಕ್ ಮಾತ್ರ ಕೊಟ್ಟಿದ್ರು, ಓಪನಿಂಗ್ ಸ್ಟಾಕ್ ಕೊಟ್ಟಿರ್ಲಿಲ್ಲ. ಬರೀ ಕ್ಲೋಸಿಂಗ್ ಸ್ಟಾಕ್ ಕೊಟ್ರೆ ಬರೀ ಕ್ಲೋಸಿಂಗ್ ಸ್ಟಾಕ್ ಮಾತ್ರ ಮೈನಸ್ ಮಾಡ್ಕೊಳ್ತೀವಿ. ಬಟ್ ಓಪನಿಂಗ್ ಸ್ಟಾಕ್ ಕೊಟ್ಟಾಗ ಈ ಕ್ಲೋಸಿಂಗ್ ಸ್ಟಾಕ್ ಇಂದ ಈ ಓಪನಿಂಗ್ ಸ್ಟಾಕ್ ಮೈನಸ್ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಈ ಓಪನಿಂಗ್ ಸ್ಟಾಕ್ ಕ್ಲೋಸಿಂಗ್ ಸ್ಟಾಕ್ ಅಲ್ಲಿ ಆಲ್ರೆಡಿ ಇರಬಹುದು ಅಂತ ಇದೆ ಅಲ್ವಾ. ಓಪನಿಂಗ್ ಸ್ಟಾಕ್ ಅಲ್ಲಿ ಏನ್ ಇತ್ತೋ ಅದೇ ಕ್ಲೋಸಿಂಗ್ ಸ್ಟಾಕ್ ಅಲ್ಲಿ ಉಳ್ಕೊಂಡಿರುತ್ತೆ. ಅಸ್ಯೂಮ್ ಮಾಡ್ಕೊಳ್ತೀವಿ ನಾವು. ಅಸ್ಯೂಮಿಂಗ್ ದಟ್ ಈ ಓಪನಿಂಗ್ ಸ್ಟಾಕ್ ನಮಗೆ ಈ ಕ್ಲೋಸಿಂಗ್ ಸ್ಟಾಕ್ ಅಲ್ಲಿ ಇದೆ ಅಂತ ಹೇಳಿ ಇದೆರಡನ್ನ ಆಡ್ ಮಾಡಿ ಅದರಿಂದ ಬಂದ ಅಮೌಂಟ್ ನ ಮೈನಸ್ ಮಾಡಿ ಬಂದ ಅಮೌಂಟ್ ಅಲ್ಲಿ ನಾವು ಡಿಡಕ್ಟ್ ಮಾಡ್ಕೊಳ್ಳುವಂಥದ್ದು. ಅಂದ್ರೆ ನಮ್ಗೆ ಇವಾಗ ನೋಡಿ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ, ಡಿಪಾರ್ಟ್ಮೆಂಟ್ ಎಕ್ಸ್ 1,30,000 ಇದೆ, ಡಿಪಾರ್ಟ್ಮೆಂಟ್ ವೈದು 2,60,000 ಇದೆ. ಅಂದ್ರೆ 3,90,000 ಇದೆ. ಇಲ್ಲಿ ನೋಡಿ ಅನ್ರಿಯಲೈಸ್ ಪ್ರಾಫಿಟ್ ನಮಗೆ ಬಂದು ಕ್ಲೋಸಿಂಗ್ ಸ್ಟಾಕ್ದು ಅನ್ರಿಯಲೈಸ್ ಪ್ರಾಫಿಟ್ ಯೂಶುವಲಿ ಇದನ್ನ ಮಾತ್ರ ಡಿಡಕ್ಟ್ ಮಾಡಬೇಕಿತ್ತು. ಎಷ್ಟು 24,000, 49,000. ನಮ್ಗೆ ಎಷ್ಟು ಬಂತು 73,500 ಇದೆ. ಈ ಕ್ಲೋಸಿಂಗ್ ಸ್ಟಾಕ್ ಅನ್ರಿಯಲೈಸ್ ಪ್ರಾಫಿಟ್ ಇಂದ ಓಪನಿಂಗ್ ಸ್ಟಾಕ್ ಅನ್ರಿಯಲೈಸ್ ಪ್ರಾಫಿಟ್ ನ ಡಿಡಕ್ಟ್ ಮಾಡಬೇಕು. ಅಂದ್ರೆ 6,000 ಮತ್ತೆ 8,250 ನ ಡಿಡಕ್ಟ್ ಮಾಡಬೇಕು. ಆವಾಗ ನಮ್ಗೊಂದು ಅಮೌಂಟ್ ಬರುತ್ತೆ, ಎಷ್ಟು 59,250. ಈ ಅಮೌಂಟ್ ನ ಮಾತ್ರ ಡಿಡಕ್ಟ್ ಮಾಡಕ್ ಇರುವಂತದ್ದು. ನಾವು ಡೈರೆಕ್ಟ್ ಆಗಿ 73,500 ನ ಡಿಡಕ್ಟ್ ಮಾಡಲ್ಲ. ಅನ್ರಿಯಲೈಸ್ಡ್ ಕ್ಲೋಸಿಂಗ್ ಸ್ಟಾಕ್ ಇಂದ ಅನ್ರಿಯಲೈಸ್ ಪ್ರಾಫಿಟ್ ಆಫ್ ಓಪನಿಂಗ್ ಸ್ಟಾಕ್ ನ ಮೈನಸ್ ಮಾಡಿ ಬಂದ ಅಮೌಂಟ್ ಇಂದ ನಾವು ಕ್ಲೋಸಿಂಗ್ ಸ್ಟಾಕ್ ನ ಡಿಡಕ್ಟ್ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಈ ಕ್ಲೋಸಿಂಗ್ ಸ್ಟಾಕ್ ಅಲ್ಲಿ ಆಲ್ರೆಡಿ ಓಪನಿಂಗ್ ಸ್ಟಾಕ್ ಇರಬಹುದು ಅಂತ ಹೇಳಿ ಡಿಡಕ್ಟ್ ಮಾಡ್ತೀವಿ ಅನ್ರಿಯಲೈಸ್ ಪ್ರಾಫಿಟ್ ನ. ಸೊ ಹಾಗಾಗಿ ಡಿಡಕ್ಟ್ ಮಾಡಬೇಕು, ಮರಿಬೇಡಿ. ನಮಗೆ ಕ್ಲೋಸಿಂಗ್ ಸ್ಟಾಕ್ ಓಪನಿಂಗ್ ಸ್ಟಾಕ್ ಎರಡೂ ಕೊಟ್ಟಾಗ ಕ್ಲೋಸಿಂಗ್ ಸ್ಟಾಕ್ ಇಂದ ಅನ್ರಿಯಲೈಸ್ ಪ್ರಾಫಿಟ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಇಂದ ಅನ್ರಿಯಲೈಸ್ ಪ್ರಾಫಿಟ್ ಆಫ್ ಓಪನಿಂಗ್ ಸ್ಟಾಕ್ ಬರುತ್ತಲ್ಲ ಏನ್ ಅಮೌಂಟ್, ಅದರಿಂದ ನಾವು ಕ್ಲೋಸಿಂಗ್ ಸ್ಟಾಕ್ ನ ಆಕ್ಚುಯಲ್ ಕ್ಲೋಸಿಂಗ್ ಸ್ಟಾಕ್ ನ ಡಿಡಕ್ಟ್ ಮಾಡ್ತೀವಿ. ಸೊ ಇಲ್ಲಿ ಮಾಡಿರುವಂತದ್ದು ಅದೇ.
ಕ್ಲೋಸಿಂಗ್ ಸ್ಟಾಕಿಂದ ಬರೀ ಅನ್ರಿಯಲೈಸ್ಡ್ ಕ್ಲೋಸಿಂಗ್ ಸ್ಟಾಕ್ ಡಿಡಕ್ಟ್ ಮಾಡ್ತಿಲ್ಲ, ಅದರಿಂದ ಓಪನಿಂಗ್ ಸ್ಟಾಕ್ ಡಿಡಕ್ಟ್ ಮಾಡಿ ಬಂದ ಅಮೌಂಟಿಂದ ಡಿಡಕ್ಟ್ ಮಾಡಿದ್ದೀವಿ 3,30,750. ಸೊ 3,30,750 ತಗೊಂಡಿದ್ವಿ. ಆಮೇಲೆ ಡಿಪ್ರಿಸಿಯೇಷನ್ ಫರ್ನಿಚರ್ 25,000 ಇದೆ, ಡಿಪ್ರಿಸಿಯೇಷನ್ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ವಿ 2,500. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 2 lakh ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಿದ್ವಿ 10,000, 1,90,000 ಬರುತ್ತೆ. ಸೊ ಟೋಟಲ್ ಮಾಡಿ ನಿಮಗೆ ಬ್ಯಾಲೆನ್ಸ್ ಶೀಟಲ್ಲಿ 19,48,250 ಬರುತ್ತೆ. ಡೌಟ್ಸ್ ಇದ್ರೆ ಕೇಳಿ.